ಸೊ ಇವಾಗ ಟೇಸ್ಟ್ ಮಾಡೋಕೆ ನಮ್ಗೆ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಗೈಸ್. ಫ್ರೀ ಆಗಿ ಬನ್ನಿ, ಆಯ್ತು ಟೇಸ್ಟ್ ಮಾಡಿ ಬನ್ನಿ. ಸೊ ಬನ್ನಿ ಟೇಸ್ಟ್ ಮಾಡಿ. ಟ್ರೈ ಬೊಂಬು ಬಿರಿಯಾನಿ. ನಮ್ಮ ಮೈಸೂರು ದಸರಾ ಆನೆಗಳನ್ನ ತೋರ್ಸ್ಕೊಡ್ತೀನಿ ಬನ್ನಿ. ನಿಜವಾಗ್ಲೂ ಚೆನ್ನಾಗಿದೆ. ಥ್ಯಾಂಕ್ ಯು. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನಾನು ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋ ಬಂದು ನಮ್ಮ ಮೈಸೂರಲ್ಲಿ ಅವಾಗ್ಲೇ ನವರಾತ್ರಿ ಹಾಗೆ ದಸರಾ ಎಲ್ಲ ಸ್ಟಾರ್ಟ್ ಆಗಿ 5 ದಿನ ಆಯ್ತು. ನಾನು ಇವತ್ತು ಬಂದಿದ್ದೀನಿ. ನಿಮ್ಗೆ ಗೊತ್ತು, ನಾನು ಆಲ್ರೆಡಿ ಮೈಸೂರು ಪ್ಯಾಲೇಸ್ ಹತ್ರ ಇದ್ದೀನಿ ಗೈಸ್. ಸೊ ಇದೊಂದು ವಿಡಿಯೋ ಆಹಾರ ಮೇಳ, ಫ್ಲವರ್ ಶೋ ಅಂಡ್ ಈ ಪ್ಯಾಲೇಸ್ ಅಲ್ಲಿ ಏನೇನ್ ಪ್ರೋಗ್ರಾಮ್ ನಡೀತಾ ಇದೆ ಅನ್ನೋದನ್ನ ನಿಮ್ಗೆ ತೋರ್ಸ್ಕೊಡ್ತೀನಿ. ಸೊ ಈಗ ವಿಡಿಯೋನ ನೋಡ್ತಾ ಇರಿ, ಕಂಟಿನ್ಯೂ ಆಗಿ ಕೀಪ್ ವಾಚಿಂಗ್. ಪ್ಯಾಲೇಸ್ ಅಲ್ಲಿ ಪ್ರೋಗ್ರಾಮ್ ನಡೆಯುತ್ತೆ, ಬಟ್ ಇವಾಗ ಮಧ್ಯಾಹ್ನ ಟೈಮ್ ಆಗಿರೋದ್ರಿಂದ ಯಾವ್ದೇ ರೀತಿ ಪ್ರೋಗ್ರಾಮ್ ಇಲ್ಲ. ಎಲ್ಲ ಸಂಜೆಗೆ ರಿಹರ್ಸಲ್ ಮಾಡ್ಕೋತಾ ಇದ್ದಾರೆ. ಸಂಜೆ 6 ಗಂಟೆಯಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ, ಬಟ್ ನಾವು ಈಗ ಮಧ್ಯಾಹ್ನ ಬಂದಿರೋದ್ರಿಂದ ಯಾವ್ದೇ ರೀತಿ ಪ್ರೋಗ್ರಾಮ್ ಇಲ್ಲ. ಇವಾಗ ದಸರಾ ಆನೆಗಳನ್ನ ನೋಡ್ಕೊಂಡು ನಮ್ಮ ಪ್ಯಾಲೇಸ್ ಅಲ್ಲಿ ಏನೇನ್ ಪ್ರೋಗ್ರಾಮ್ಗಳು ನಡೆಯುತ್ತೆ ಅಂತ ನೋಡ್ಕೊಂಡು ಹೋಗೋದ ಬನ್ನಿ. ಸೊ ಈಗ ವಿಡಿಯೋನ ನೋಡ್ತಾ ಇರಿ ಕಂಟಿನ್ಯೂ ಆಗಿ. ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಂಡ್ ಏನೇನ್ ಪ್ರೋಗ್ರಾಮ್ ನಡೆಯುತ್ತೆ ಅಂತೆಲ್ಲ ನಿಮ್ಗೆ ತೋರ್ಸ್ಕೊಡ್ತೀನಿ. ಸೊ ಕೀಪ್ ವಾಚಿಂಗ್. ನಮ್ಮ ಮೈಸೂರು ದಸರಾ ಆನೆಗಳನ್ನ ತೋರ್ಸ್ಕೊಡ್ತೀನಿ ಬನ್ನಿ. ಸೊ ಗೈಸ್, ಇಷ್ಟು ದಿನ ಅಲ್ಲಿ ಆ ಕಡೆಯಿಂದ ಆನೆ ನೋಡೋಕೆಲ್ಲ ಬಿಡ್ತಿದ್ರು, ಬಟ್ ಇವಾಗ ಬಿಡ್ತಿಲ್ಲ. ಯಾಕೆ ಅಂದ್ರೆ ಇವಾಗ ರೀಸೆಂಟ್ ಆಗಿ ಒಂದ್ ಹುಡುಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ ವಿಡಿಯೋ ಮಾಡಿತ್ತು. ಏನೋ ಒಂದು ಆನೆ ಮುಂದೆ ನಿಂತ್ಕೊಂಡು ಒಂದ್ ವಿಡಿಯೋ ಮಾಡಿತ್ತು ಅನ್ಕೊಂಡು ಇವಾಗ ಅಲ್ಲಿ ಆನೆ ಮುಂದೆನೆ ಹೋಗೋಕ್ ಬಿಡ್ತಿಲ್ಲ. ಸೊ ದೂರದಿಂದನೇ ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗೋದ. ಸೊ ಇಲ್ಲೇ ನೋಡ್ಕೊಳ್ಳಿ ನಮ್ ದಸರಾ ಆನೆಗಳನ್ನೆಲ್ಲ. ಅಲ್ಲಿ ಬಿಡ್ತಿಲ್ಲ. ಪ್ಯಾಲೇಸ್ ಫ್ರಂಟ್ ಹತ್ರ ಹೋಗ್ತಾ ಇದೀವಿ. ಅಲ್ಲಿ ಏನೋ ರಿಹರ್ಸಲ್ ಮಾಡ್ತಾ ಇದ್ದಾರೆ ಸಂಜೆ ಪ್ರೋಗ್ರಾಮ್ಗೆ. ಬನ್ನಿ ನೋಡ್ಕೊಂಡು ಹೋಗೋದ. ಇವಾಗ ಆಹಾರ ಮೇಳ ಹೋಗ್ತಾ ಇದೀವಿ. ಇಲ್ಲಿ ಇಂಟ್ರೊಡಕ್ಷನ್ ವಿಡಿಯೋ ಎಲ್ಲ ಮಾಡಾಯ್ತು. ಸೊ ಇವಾಗ ಆಹಾರ ಮೇಳ ಹೋಗಿ ಅಲ್ಲಿ ವೆರೈಟಿ ಫುಡ್ ನ ಟ್ರೈ ಮಾಡಿ ಹಾಗೆ ವಿಡಿಯೋನ ಸೊ ಗೈಸ್, ಆಹಾರ ಮೇಳ ಹತ್ರ ಇವಾಗ ಬಂದ್ವಿ. ಸಿಕ್ಕಾಪಟ್ಟೆ ರಶ್ ಐತೆ ಮಾತ್ರ. ಸೊ ನೋಡೋದ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡೋದ ಬನ್ನಿ. ಸೊ ಗೈಸ್, ಇವ್ರು ಬಂದು ಇಲ್ಲಿ ನೋಡಿ ಮರಾಠ ಕಿಚನ್ ಅಂತ. ಸೊ ವಿಡಿಯೋದಲ್ಲಿ ತೋರಿಸಿ ಅಂತ ಹೇಳ್ತಿದ್ದಾರೆ. ಸೊ ಬನ್ನಿ ಒಂದ್ಸಲ ಹೋಗಿ ಟೇಸ್ಟ್ ಹೇಗಿದೆ ಅಂತ ನೋಡ್ಕೊಂಡ್ ಬರೋದು. ಅಲ್ಲಿ ಸದ್ಯಕ್ಕೆ ಚಿಕನ್ ಕೈಮಾ ವಡೆ ಸಕ್ಕತ್ತಾಗಿ ಕೊಡ್ತಾ ಇದೆ. ಪ್ಲಸ್ ಫಿಶ್ ತವಾ ಫ್ರೈ ಇದೆ, ಆಮೇಲೆ ಜಲೇಬಿ ಫಿಶ್ ಫ್ರೈ ಇದೆ, ಚಿಕನ್ ಲಾಲಿಪಾಪ್ ಇದೆ. ವೆರಿ ಫೇಮಸ್ ನಮ್ದು ಅಂದ್ರೆ ಕ್ಷತ್ರಿಯ ಚಿಕನ್ ಕಬಾಬ್ ಅಂದ್ಬಿಟ್ಟು ಅದು ಫುಲ್ ಟ್ರೆಂಡಿಂಗ್ ಅಲ್ಲಿ ಇದೆ ಮೇಡಮ್ ಇವಾಗ. ಚಿಕನ್ ಪುಲಾವ್ ಇದೆ, ಪಕ್ಕಾ ಮರಾಠ ಸ್ಟೈಲ್. ಹೇಗಾಗ್ತಾ ಇದೆ ವ್ಯಾಪಾರ ಎಲ್ಲ ಬೆಳಿಗ್ಗೆಯಿಂದ? ಮೇಡಮ್ ಇವತ್ತು ಫ್ರೈಡೆ ಅಲ್ವಾ, ವೀಕೆಂಡ್ ಸ್ಟಾರ್ಟ್ ಆಗಿದೆ ಅಲ್ವಾ, ಒಳ್ಳೆ ಕ್ರೌಡ್ ಇದೆ. ಎಲ್ಲರೂ ಬನ್ನಿ, ಪ್ರೋತ್ಸಾಹಿಸಿ, ಎಂಜಾಯ್ ಮಾಡಿ, ಫುಡ್ ನ ಟೇಸ್ಟ್ ಮಾಡಿ. ಎಲ್ಲಾ ಕಡೆ ಫುಡ್ ನ ಟೇಸ್ಟ್ ಮಾಡ್ಬಿಟ್ಟು ಎಂಜಾಯ್ ಮಾಡಿ. ಸೊ ಗೈಸ್, ಬನ್ನಿ ಫುಡ್ ಒಂದ್ಸಲ ಟೇಸ್ಟ್ ಮಾಡಿ ನೋಡೋದೇ ಹೇಗಿದೆ ಅಂತ. ಮೀನ್ ತಿಂತಿದ್ದಾಳೆ ಇವಾಗ. ಒಂದ್ ಮೀನ್ ತಿನ್ನು ಅಂತ ಬಿಟ್ರೆ ಸಂಜೆ 6 ಗಂಟೆಗೆ ತಿಂತಾಳೆ. ಹಂಗ ಇವರು ಗೀ ರೈಸ್ ಕಾಂಬೋ ಕೊಟ್ಟಿದ್ದಾರೆ. ಸೊ ಟೇಸ್ಟ್ ಮಾಡಿ ನೋಡೋದ ಹೇಗಿದೆ ಅಂತ. ಸೊ ಗೈಸ್, ನಿಜವಾಗ್ಲೂ ಮರಾಠ ಕಿಚನ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ನಾನಂತೂ ಒಳ್ಳೆ ರಿವ್ಯೂ ಕೊಡ್ತೀನಿ. ಸೊ ನೆಕ್ಸ್ಟ್ ಟೈಮ್ ಇಂದ ನೀವು ಬಂದು ಮರಾಠ ಕಿಚನ್ ಅಲ್ಲಿ ಒಂದು ಟ್ರೈ ಮಾಡಿ ನೋಡಿ, ನಿಮ್ಗೂ ತುಂಬಾ ಇಷ್ಟ. ಏನಾದ್ರೂ ನೆಕ್ಸ್ಟ್ ಟೈಮ್ ಆಹಾರ ಮೇಳಕ್ ಬಂದ್ರೆ ತಪ್ಪದೆ ಮರಾಠ ಕಿಚನ್ ಬಂದು ಟೇಸ್ಟ್ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿದೆ. ಸೊ ಮ್ಯಾಮ್, ನನಗಂತೂ ತುಂಬಾನೇ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲಾರ್ಗು ಹೇಳಿ, ಎಲ್ಲಾರ್ಗು ಕರ್ಕೊ ಬನ್ನಿ. ನಿಮ್ ಏರಿಯಾದವ್ರಿಗೆ, ಹುಡ್ಗಿರವ್ರಿಗೆ ಕರ್ಕೊ ಬನ್ನಿ. ಚಪ್ರ ಹಾಕಿಸ್ಬಿಟ್ಟು ಊಟ ಹಾಕ್ಸೋದಾಗ ಬನ್ನಿ. ಖಂಡಿತ ಮ್ಯಾಮ್, ಖಂಡಿತ. ಓಕೆ, ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಏನ್ ತಿನ್ಬೇಕು ಅಂತ ತೋರಿಸ್ತೀನಿ ಬನ್ನಿ.
ಸೊ ಬಿರಿಯಾನಿ ಟೇಸ್ಟ್ ಮಾಡಿದೀವಿ, ಮತ್ತೆ ಇವಾಗ ಬೇರೆ ಟ್ರೈ ಮಾಡೋದು ಬನ್ನಿ ಗೈಸ್. So guys, let's try ಬೊಂಬು ಬಿರಿಯಾನಿ. ನಾಟಿ ಕೋಳಿ ಬೊಂಬು ಬಿರಿಯಾನಿ 250, ನಾಟಿ ಕೋಳಿ ಬೊಂಬು ಬಿರಿಯಾನಿ 250, ನಾರ್ಮಲ್ ಕೋಳಿ ಬೊಂಬು ಬಿರಿಯಾನಿ 200 ರೂಪಾಯಿ. ಮತ್ತೆ ನಾಟಿ ನಳ್ಳಿ ಸಾಂಬಾರ್ ಇದೆ, ಮತ್ತೆ ನಾಟಿ ಕೋಳಿ ಸಾಂಬಾರ್ ಇದೆ, ಮುದ್ದೆ ಇದೆ, ಬಿದ್ರಕ್ಕಿ ಪಾಯಸ ಇದೆ, ಬಾಕ್ಲಿ ಬೇರೆ ಟೀ ಇದೆ, ಇಲ್ಲಿ ಕೊಡ್ತಕ್ಕಂತ ಜ್ಯೂಸಸ್ ಇದೆ, ವಾಟರ್ ಇದೆ. ಥ್ಯಾಂಕ್ ಯು ಸೋ ಮಚ್. ತುಂಬಾನೇ ವೆರೈಟಿ ಇಟ್ಬಿಟ್ಟಿದ್ದೀರಾ. ನಮ್ಗೆ ನಾರ್ಮಲ್ ಬಿರಿಯಾನಿ ಕೊಡಿ ಸಾಕು ಅಂತ ಟ್ರೈ ಮಾಡಿ ನೋಡಿ. ಸೊ ಗೈಸ್, ಲೆಟ್ಸ್ ಟ್ರೈ ನಾರ್ಮಲ್ ಬಿರಿಯಾನಿ. ಇಲ್ಲ, ಯೂಟ್ಯೂಬ್. So guys, let's try. ಸ್ವಲ್ಪ ಸೊ ಗೈಸ್, ತಿಂದು ಟೇಸ್ಟ್ ಹೇಗಿದೆ ಅಂತ ನೋಡ್ತೀನಿ, ಆಮೇಲೆ ನಿಮ್ಗೆ ಹೇಳ್ತೀನಿ ಬನ್ನಿ. ಪರವಾಗಿಲ್ಲ ಗೈಸ್, ಚೆನ್ನಾಗಿದೆ, ತಿನ್ಬೋದು. ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಫ್ಯಾಮಿಲಿ ಸಮೇತ ಕರ್ಕೊಂಡ್ ಬರ್ತೀವಿ ಸರ್. ಕರ್ಕೊಂಡ್ ಬರ್ತೀವಿ ಪಕ್ಕ. ಥ್ಯಾಂಕ್ ಯು. ಸೊ ಗೈಸ್, ಹೊಸಪೇಟೆ ದಮ್ ಬಿರಿಯಾನಿ ಒಂದ್ಸಲ ಟೇಸ್ಟ್ ಮಾಡಿ ನೋಡೋದ. ಇವ್ರೇನೋ ಹೇಳ್ತಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಸೊ ನಾನ್ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಹೇಗಿರುತ್ತೆ ಅಂತ. ಒಂದ್ಸರಿ ತಿಂದ್ರೆ ಹೊಸಪೇಟೆ ದಮ್ ಬಿರಿಯಾನಿ ಮೇಡಮ್ ತುಂಬಾ ಟೇಸ್ಟ್ ಆಗಿರುತ್ತೆ. ಕಾಂಬೋ ಆಫರ್ 120, 4 ಆಫರ್ ಬರುತ್ತೆ, 4 ಐಟಮ್. ಕಬಾಬ್, ಚಾಪ್ಸು, ಬಿರಿಯಾನಿ, ಒಂದ್ ಎಗ್ಗು ಬರೀ 120, 99 ರುಪೀಸ್. ನಾಟಿ ಕೋಳಿ ನೀರು ಮಲ್ಗೆಡ್ಲೆ ಹೊಚ್ಚೇವೆ. ಸೊ ಇವಾಗ ಟೇಸ್ಟ್ ಮಾಡೋಕೆ ನಮ್ಗೆ ಫ್ರೀ ಆಗಿ ಕೊಡ್ತಾ ಇದಾರೆ ಗೈಸ್. ಫ್ರೀ ಆಗಿ ಬನ್ನಿ, ಆಯ್ತು, ಟೇಸ್ಟ್ ಮಾಡಿ ಬನ್ನಿ. ಸೊ ಬನ್ನಿ ಟೇಸ್ಟ್ ಮಾಡಿ ನೋಡೋದು. ಮೇಡಮ್ ರಿಸೀವ್ ಮಾಡ್ಕೊ ಬನ್ನಿ ಮೇಡಮ್ ಹೊರಗಡೆ. So guys, combo offer ante 120. So let's try and taste. ಹೇಗಿದೆ ಟೇಸ್ಟ್? ಚೆನ್ನಾಗಿದೆಯಾ? ಇದೆ, ನಿಜವಾಗ್ಲೂ ಚೆನ್ನಾಗಿದೆ. ಥ್ಯಾಂಕ್ ಯು. ಸೊ ಗೈಸ್, ನಾನ್ ವೆಜ್ ಅಲ್ಲಿ 3 ಪ್ಲೇಟ್ ತಿಂದಿದೀವಿ. ಇಷ್ಟಿಗೆ ನಾನ್ ವೆಜ್ ಸಾಕು. ಇವಾಗ ವೆಜ್ ಟ್ರೈ ಮಾಡೋದ ಅಂತ ಹೋಗ್ತಾ ಇದ್ದೀವಿ. ಸೊ ನಮಗೆ ವೆಜ್ಗಿಂತ ನಾನ್ ವೆಜ್ ಸೈಡೇ ತುಂಬ ಇಷ್ಟ ಆಯಿತು. ಇಲ್ಲಿ ವೆಜ್ ನೋಡ್ತಾ ಇದ್ರೆ ಅಷ್ಟೊಂದೇನು ತಿನ್ನಬೇಕು ಅಂತ ಅನಿಸ್ತಿಲ್ಲ. ಸೊ ಹಾಗೆ ಕೇಕ್ ಪ್ಯಾಲೇಸ್ ಕೂಡ ಓಪನ್ ಆಗಿದೆ, ಅಲ್ಲೂ ಹೋಗಬೇಕು. ಸೊ ಬನ್ನಿ ಬೇಗ ಹೋಗೋದ. ಚಾಕೋ ಬೆರ್ರಿಯಲ್ಲಿ ಚಾಕೋ ಬ್ರೌನಿ ಟೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಪೊಟೊಟೊ ಟ್ವಿಸ್ಟರ್ ಇದೆ ಲಾಸ್ಟ್, ಇನ್ನೇನು ಟ್ರೈ ಮಾಡಲ್ಲ. ಸೊ ಅವಾಗ್ಲಿಂದ ತಿಂದು ಸಾಕಾಗಿದೆ. ಸೊ ಇದೊಂದು ತಿನ್ಕೊಂಡು ಹೊರಡೋದು ಅಷ್ಟೇ ಗೈಸ್. ಕುಲ್ಫಿ ತಕೊಂಡು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ.
ಸೊ ಇಲ್ಲಿ ಇವರು ಹಾಗೇನೆ ಅವ್ರದ್ದು ಜ್ಯುವೆಲರಿದು ಒಂದು ಇನ್ಸ್ಟಾ ಪೇಜ್ ಇದೆ ಅಂತ ಹೇಳ್ತಿದ್ರು. ಸೊ ಅದನ್ನ ಫಾಲೋ ಮಾಡ್ಕೊಂಡ್ರೆ ಅವ್ರದ್ದು ಏನೇನು ಜ್ಯುವೆಲ್ಸ್ ಎಲ್ಲ ಇರುತ್ತೆ ಅದು ಆ ಇನ್ಸ್ಟಾ ಪೇಜ್ ಇಂದ ಸಿಗುತ್ತೆ ಅಂತ. ಸೊ ಗೈಸ್, ನೀವ್ ಇನ್ನ ಯಾರೆಲ್ಲ ಆಹಾರ ಮೇಳಕ್ಕೆ ಬಂದಿಲ್ಲ ಅವರೆಲ್ಲ ಆದಷ್ಟು ಬೇಗ ಬನ್ನಿ. ಇಲ್ಲಿರುವಂತ ಫುಡ್ ಗಳನ್ನ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿದೆ. ಸೊ ಗೈಸ್, ಇಷ್ಟೇನೆ. ಇದೊಂದು ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ತಪ್ಪದೆ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.